ವೈಷ್ಣವರು ತಿಲಕವನ್ನು ಏಕೆ ಧರಿಸುತ್ತಾರೆ ಮತ್ತು ತಿಲಕವನ್ನು ಧರಿಸುವುದರ ಹಿಂದೆ ಇರುವ ವೈಜ್ಞಾನಿಕ ಕಾರಣ ಮತ್ತು ತಿಲಕವನ್ನು ಧರಿಸುವುದರಿಂದ ಆಗುವ ಲಾಭಗಳು, ಈ ವಿಷಯಗಳ ಕುರಿತಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ತಿಲಕವನ್ನು ಧರಿಸುವುದು ಒಂದು ಫ್ಯಾಷನ್ ಅಲ್ಲ, ಅದರ ಹಿಂದೆ ವೈಜ್ಞಾನಿಕವಾದ ಕಾರಣವಿದೆ. ತಿಲಕ ಮತ್ತು ಕಂಠಿಮಾಲೆ ಇವೆರಡೂ ವೈಷ್ಣವರ ಮುಖ್ಯ ಆಭರಣಗಳಾಗಿವೆ. ವಿಷ್ಣು ತಿಲಕವನ್ನು ಊರ್ಧ್ವ ಪುಂಡ್ರ ಎಂದು ಕರೆಯಲಾಗಿದೆ. ಊರ್ಧ್ವ ಅಂದರೆ ಕೆಳಗಿಂದ ಮೇಲಕ್ಕೆ ಎಂದು. ಗೋಪಿಚಂದನದಿಂದ ತಿಲಕವನ್ನು ಧರಿಸುವುದರಿಂದ ನಮ್ಮ ಶರೀರವು ಭಗವಂತ ಕೃಷ್ಣನ ಮಂದಿರವಾಗುತ್ತದೆ. ಪದ್ಮಪುರಾಣ ಮತ್ತು ಯಜುರ್ವೇದಗಳಲ್ಲಿ ಊರ್ಧ್ವಪುಂಡ್ರ ಅಥವಾ ವಿಷ್ಣು ತಿಲಕವು ವಿಷ್ಣುವಿನ ಚರಣಕಮಲವನ್ನು ಸಂಕೇತಿಸುತ್ತದೆ ಎಂದು ಹೇಳಲಾಗಿದೆ. ಮತ್ತು ಈ ಚಿತ್ರದಲ್ಲಿ ನೋಡುತ್ತಿರುವಂತೆ ವೈಷ್ಣವ ತಿಲಕವು ಈ ರೀತಿಯಲ್ಲಿರುತ್ತದೆ. ಗೋಪಿಚಂದನದಿಂದ ಇದನ್ನು ಧರಿಸುವಾಗ ಕೆಳಗಿಂದ ಮೇಲಕ್ಕೆ ಧರಿಸಬೇಕು. ತಿಲಕದಲ್ಲಿರುವ 2 ಉದ್ದ ಗೆರೆಗಳು ಕೃಷ್ಣನ ಪಾದಗಳನ್ನು ಸೂಚಿಸುತ್ತದೆ. ನಾವು ಭಗವಂತನ ಪಾದಗಳಿಗೆ ತುಳಸಿಯನ್ನು ಅರ್ಪಿಸುತ್ತೇವೆ. ಅದೇ ರೀತಿ ತಿಲಕವನ್ನು ಧರಿಸುವಾಗ 2 ಗೆರೆಗಳ ಕೆಳಗೆ ತುಳಸಿ ದಳವನ್ನು ಬರೆಯಬೇಕು. ಹೀಗೆ ತಿಲಕವು ಭಗವಂತನ ಪಾದಗಳಿಗೆ ತುಳಸಿ ದಳವನ್ನು ಇಟ್ಟಿರುವುದನ್ನು ಸೂಚಿಸುತ್ತದೆ. ಕೇವಲ ಸ್ನಾನ ಮಾಡುವುದರಿಂದ ನಾವು ಶುದ್ಧರಾಗುವುದಿಲ್ಲ. ಸ್ನಾನದ ನಂತರ ತಿಲಕವನ್ನು ಧರಿಸಿ ಆಚಮನ ಮಾಡಿದ ನಂತರ ನಾವು ಕೃಷ್ಣನ ಸೇವೆ ಮಾಡಲು ಸನ್ನದ್ಧರಾಗುತ್ತೇವೆ. ತಿಲಕವನ್ನು ಹಣೆಯ ಮೇಲೆ ಮತ್ತು ದೇಹದ ಇತರ ಭಾಗಗಳಲ್ಲಿ ಒಟ್ಟು 12 ಸ್ಥಳಗಳಲ್ಲಿ ಧರಿಸುತ್ತಾರೆ. ಈ 12 ಸ್ಥಳಗಳಲ್ಲಿ ತಿಲಕವನ್ನು ಧರಿಸುವಾಗ ಬೇರೆ ಬೇರೆ ವಿಷ್ಣು ನಾಮಗಳನ್ನು ಉಚ್ಚರಿಸಲಾಗುತ್ತದೆ. ವಿಷ್ಣು ನಾಮವನ್ನು ಉಚ್ಚರಿಸುತ್ತಾ ಆ ಸ್ಥಳಗಳಲ್ಲಿ ತಿಲಕವನ್ನು ಧರಿಸಿದಾಗ ಆ ಸ್ಥಳಗಳಲ್ಲಿ ವಿಷ್ಣುವನ್ನು ಮಾನಸಿಕವಾಗಿ ನೆಲೆಗೊಳಿಸುತ್ತೇವೆ ಮತ್ತು ಇದರಿಂದಾಗಿ ಉತ್ಪನ್ನವಾಗುವ ಆಧ್ಯಾತ್ಮಿಕ ಶಕ್ತಿಯನ್ನು ಸುಲಭವಾಗಿ ಹೀರಿಕೊಳ್ಳುವ ಸ್ಥಳಗಳು ಇವು. ಈ 12 ಸ್ಥಳಗಳು ಮನಸೋ ಇಚ್ಛೆ ಆರಿಸಿದ ಸ್ಥಳಗಳಲ್ಲ. ಈ ಸ್ಥಳಗಳು ಅತಿ ಸೂಕ್ಷ್ಮವಾದ ಸಂವೇದನೆಯಿರುವ ಬಿಂದುಗಳಾಗಿವೆ. ಹೀಗೆ ಈ ಸ್ಥಳಗಳಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಹೀರಿಕೊಳ್ಳುವ ಪಾಯಿಂಟ್ಸ್ ಅಥವಾ ಬಿಂದುಗಳು ಇರುವುದರಿಂದ ತಿಲಕಧಾರಣೆಯು ವೈಜ್ಞಾನಿಕವಾಗಿದೆ. ಭಕ್ತನು ತಿಲಕವನ್ನು ಧರಿಸುತ್ತಾ ಭಗವಂತನ ದಿವ್ಯನಾಮಗಳನ್ನು ಉಚ್ಚರಿಸಿದಾಗ ಭಗವಂತನು ಪ್ರಸನ್ನನಾಗಿ ಆ ಭಕ್ತನಲ್ಲಿ ನೆಲೆಗೊಳ್ಳುತ್ತಾನೆ. ಈ ವಿಧಾನದಿಂದ ಭೌತಿಕ ದೇಹವು ಭಗವಂತನ ಪವಿತ್ರೀಕೃತ ದೇವಾಲಯವಾಗುತ್ತದೆ. ಕನ್ನಡಿಯಲ್ಲಿ ಅಥವಾ ನೀರಿನಲ್ಲಿ ನೋಡಿಕೊಳ್ಳುತ್ತಾ ತಿಲಕವನ್ನು ಬಹುಶ್ರದ್ಧೆಯಿಂದ ಧರಿಸುವ ಭಕ್ತನು ಭಗವಂತನ ದಿವ್ಯಧಾಮಕ್ಕೆ ಹೋಗುತ್ತಾನೆ ಎಂದು ಬ್ರಹ್ಮಾಂಡ ಪುರಾಣವು ಹೇಳುತ್ತದೆ. ಮತ್ತು ಈ ಸ್ಥಳಗಳಲ್ಲಿ ತಿಲಕವನ್ನು ಧರಿಸಿ ವಿಷ್ಣು ನಾಮಗಳನ್ನು ಪಠಿಸುವುದರಿಂದ ದೇಹವು ಪರಿಶುದ್ಧವಾಗಿ ಭಗವತ್ ಸೇವೆಗೆ ಸಮರ್ಪಿತವಾಗುತ್ತದೆ. ಇದಲ್ಲದೆ ಭಗವಂತನ ನಾಮಗಳ ಪಠಣೆಯೊಂದಿಗೆ ದೇಹವನ್ನು ತಿಲಕದಿಂದ ಅಲಂಕರಿಸಿಕೊಂಡಾಗ ದೇಹಕ್ಕೆ ರಕ್ಷಣೆಯು ಸಿಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಿದೆ. ಈ ಚಿತ್ರಗಳಲ್ಲಿ ನೋಡುತ್ತಿರುವಂತೆ ತಿಲಕವನ್ನು ದೇಹದ ಈ 12 ಸ್ಥಳಗಳಲ್ಲಿ ಧರಿಸಬೇಕು ಮತ್ತು ಯಾವ ಸ್ಥಳದಲ್ಲಿ ತಿಲಕವನ್ನು ಧರಿಸುವಾಗ ಯಾವ ಮಂತ್ರವನ್ನು ಹೇಳಬೇಕು ಎಂದು ಇಲ್ಲಿ ತೋರಿಸಲಾಗಿದೆ. ಉದಾಹರಣೆಗೆ ಹಣೆಯ ಮೇಲೆ ತಿಲಕವನ್ನು ಧರಿಸುವಾಗ ಓಂ ಕೇಶವಾಯ ನಮಃ ಎಂದು ಪಠಿಸಬೇಕು. ತಿಲಕಧಾರಣೆಯು ಭಗವಾನ್ ವಿಷ್ಣು ಅಥವಾ ಕೃಷ್ಣನಿಗೆ ಶರಣಾಗತನಾಗಿರುವ ಕುರುಹಾಗಿದೆ. ಈಗ ತಿಲಕಧಾರಣೆಯಿಂದ ನಮಗೆ ಸಿಗುವ ಕೆಲವು ಲಾಭಗಳ ಕುರಿತಾಗಿ ತಿಳಿದುಕೊಳ್ಳೋಣ. ತಿಲಕಧಾರಣೆ ಮಾಡುವವರು ಎಲ್ಲ ತರಹದ ದೋಷಗಳಿಂದ ಮುಕ್ತರಾಗುತ್ತಾರೆ ಎಂದು ಹೇಳಲಾಗಿದೆ. ಗೋಪಿಚಂದನದಿಂದ ತಿಲಕವನ್ನು ಧರಿಸುವುದರಿಂದ ನಿತ್ಯವೂ ಗಂಗೆಯ ಸ್ನಾನದ ಫಲವನ್ನು ಪಡೆಯಬಹುದಾಗಿದೆ. ತಿಲಕವನ್ನು ಧರಿಸಿ ಯಜ್ಞ, ದಾನ, ಜಪ, ವಿಗ್ರಹ ಆರಾಧನೆ, ತಪಸ್ಸು, ಶ್ರಾದ್ದ ಮುಂತಾದ ಕಾರ್ಯಗಳನ್ನು ಮಾಡುವುದರಿಂದ ಅನಂತ ಪುಣ್ಯವು ಸಿಗುತ್ತದೆ ಎಂದು ಹೇಳಲಾಗಿದೆ.
ಮತ್ತು ಗೋಪೀಚಂದನದಿಂದ ತಿಲಕವನ್ನು ಧರಿಸುವವರ ಮನೆಯಲ್ಲಿ ಕೃಷ್ಣನು ನಿತ್ಯವೂ ವಾಸ ಮಾಡುತ್ತಾನೆ ಎಂದು ಹೇಳಲಾಗಿದೆ. ಮತ್ತು ಹಣೆಯ ಮೇಲೆ ತಿಲಕವನ್ನು ಧರಿಸದಿದ್ದರೆ ಅಂತಹವನ ಹಣೆಯು ಸ್ಮಶಾನಕ್ಕೆ ಸಮಾನ ಎಂದೂ ಪುರಾಣಗಳಲ್ಲಿ ಹೇಳಿದೆ. ಇದಲ್ಲದೆ ಯಾರು ತಮ್ಮ ಮರಣದ ಸಮಯದಲ್ಲಿ ತಿಲಕ ಮತ್ತು ಕಂಠಿಮಾಲೆಯನ್ನು ಧರಿಸಿರುತ್ತಾರೋ ಅವರು ಭಗವದ್ಧಾಮವನ್ನು ಸೇರುತ್ತಾರೆ ಎಂದು ಪುರಾಣದಲ್ಲಿ ಹೇಳಿದೆ. ಆದ್ದರಿಂದ ಇಷ್ಟೆಲ್ಲ ಆಧ್ಯಾತ್ಮಿಕ ಲಾಭಗಳನ್ನು ತಂದುಕೊಡುವ ತಿಲಕವನ್ನು ಧರಿಸಲು ಯಾರೂ ಹಿಂಜರಿಯಬಾರದು. ಮತ್ತು ತಿಲಕವನ್ನು ಧರಿಸಿರುವವರಿಗೆ ಮಾತ್ರವಲ್ಲದೆ ಅವರನ್ನು ನೋಡುವವರಿಗೂ ಲಾಭವಿದೆ. ಏಕೆಂದರೆ ತಿಲಕಧಾರಣೆ ಮಾಡಿರುವ ಭಕ್ತರನ್ನು ನೋಡಿದಾಗ ಜನರಿಗೆ ಕೃಷ್ಣನ ಸ್ಮರಣೆಯಾಗುತ್ತದೆ ಮತ್ತು ಇದರಿಂದ ಅವರಿಗೆ ಆಜ್ಞಾತ ಸುಕೃತಿಯು ಸಿಗುತ್ತದೆ. ಮತ್ತು ಕೆಲವೊಮ್ಮೆ ತಿಲಕ ಧರಿಸಿರುವ ಭಕ್ತರನ್ನು ನೋಡಿದಾಗ ಕೆಲವರು ಹರೇ ಕೃಷ್ಣ ಎಂದು ಉಚ್ಚರಿಸುತ್ತಾರೆ. ಇದರಿಂದ ಅವರ ಆಧ್ಯಾತ್ಮಿಕ ಸುಕೃತಿಯು ಬೆಳೆಯುತ್ತದೆ. ಕೊನೆಯದಾಗಿ ಕೆಲವೊಮ್ಮೆ ಕೆಲವರಿಗೆ ತಿಲಕವನ್ನು ಧರಿಸಿ ಸ್ಕೂಲ್ ಅಥವಾ ಕಾಲೇಜ್ ಅಥವಾ ಆಫೀಸ್ಗೆ ಹೋಗಲು ಸಾಧ್ಯವಿಲ್ಲದೆ ಇರುವಾಗ ಅವರು ನೀರಿನಿಂದ ತಿಲಕವನ್ನು ಧರಿಸಬಹುದು ಮತ್ತು ಮನೆಗೆ ಹಿಂದಿರುಗಿದ ನಂತರ ಗೋಪೀಚಂದನದಿಂದ ತಿಲಕವನ್ನು ಧರಿಸಬಹುದು. ಹರೇ ಕೃಷ್ಣ.